ಹಿಂಗ್ ಮ್ಯಾರೇಜ್ ಮಾಡ್ಕೋಬೇಕಂತ ತಲೆಗೆ ಬಂದ. ಓಕೆ ಓಕೆ. ಎಷ್ಟು ಇಂಟ್ರೆಸ್ಟಿಂಗ್ ಅದ ಇವ್ರ ಸ್ಟೋರಿ ಅಂತಂದ್ರ, ಯಾವ್ದಾರ ಹಿಂಗ್ ಫ್ಯಾಮಿಲಿ ಬಗ್ಗೆ ಏನ್ರ ಥಾಟ್ಸ್ ಬರ್ತಾವ, ಈ ತರ ಹಿಂಗ ಫ್ಯಾಮಿಲಿ ಇರ್ಬೋದಿತ್ತು, ಹಿಂಗ್ ಈ ತರ ಏನ್ರ ಯಾವಾಗ ಬರ್ತಾ ಇರ್ತಾವೆ ಸರ್. ಇನ್ನ ಏನ್ ಮಾಡಿರಲ್ಲ ನಮ್ಮ ವಜಪುರ್ ಕೂಡ ಕಿಚ್ಚ ಸುದೀಪ್ ಅಂತ ಅಂತಾರೆ. ಸೊ ಅವ್ರು ಸುದೀಪ್ ಅವ್ರ ಮೂವಿ ನೋಡ್ತಾರೆ. ಹೇ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸ್ಪೆಷಲ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇಸ್ ಅಬೌಟ್ ನಿಷ್ಕಲ್ಮಶ ಮನಸ್ಸಿನ ಸರಳ ವ್ಯಕ್ತಿ, ನಮ್ಮ ಫಾರ್ಮ್ ಹೌಸ್ನ ರಕ್ಷಕರಾಗಿರುವಂತಹ ವೈಜನಾಥ್ ಅವರ ಜೀವನದ ಕಥೆ. ತುಂಬಾ ಆಸಕ್ತಿದಾಯಕ, ಭಾವನಾತ್ಮಕ ಮತ್ತು ನೈಜ ಕಥೆ. ಇವರ ನಗುವಿನ ಹಿಂದಿರುವಂತಹ ಆ ಕಹಿ ಘಟನೆಗಳು, ಹಾಗೂ ಇವರು ತುಂಬಾ ಒಂಟಿಯಾಗಿದ್ದರೂ ಕೂಡ ತುಂಬಾ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ ಜೊತೆಗಿದ್ದಾರೆ ಮಿಸ್ಟರ್ ವೈಜಪ್ಪ ಅವರು. ಹೆಸರೇನು ನಿಮ್ದು? ವೈಜನಾಥ್. ವೈಜನಾಥ್ ರೀ. ಓಕೆ. ಯಾವ ಊರು ಸರ್ ನಿಮ್ದು? ಉಜಿನಿ ಸರ್. ಉಜಿನಿ. ನೋಡಿ ಫ್ರೆಂಡ್ಸ್, ಇವ್ರದ್ದು ಊರು ಉಜಿನಿ ಅದ. ಸೊ ನಂಬಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾರ. ಸೊ ಆ ಒಂದು ಸೈನ್ಯಾಧಿಪತಿ ಅರ ಇವರು. ಯಾವಾಗ್ಲೂ ಶೆಡ್ಡಿನಾಗೆ ಇರ್ತಾರ. 24x7 ಅವೈಲೇಬಲ್ ಇರ್ತಾರೆ ಇಲ್ಲೇ ಶೆಡ್ಡಿನಾಗ. ನಮ್ ಫಾರ್ಮ್ ಹೌಸಿನ ಗಾರ್ಡಿಯನ್ ಟೈಪ್ ಅಂತ ತಿಳ್ಕೊರಿ. ಸೊ ಬಹಳ ಕೈಂಡ್ ಪರ್ಸನ್. ಯಾವುದೇ ಒಂದ್ ಕೆಲಸ ಹೇಳಿದ್ರು ಅವ್ರಿಗೆ ಏನ್ ಹಿಂಗ ಬೇಜಾರ್ ಮಾಡ್ಕೊಂಬಲ್ರು. ಬಹಳ ಖುಷಿಲಿಂದ ಮಾಡ್ತಾರೆ ಯಾವುದೇ ಒಂದ್ ಕೆಲಸ. ಎಕ್ಸ್ಟ್ರಾ ಏನೇ ಒಂದ್ ಹೇಳಿದ್ರು. ಸೊ ಅವ್ರದ್ದು ಲೈಫ್ ಬಹಳ ಇನ್ಸ್ಪಿರೇಷನಲ್, ಒಂಥರ ಬಹಳ ಅಡ್ವೆಂಚರಸ್ ಅದ ಫ್ರೆಂಡ್ಸ್. ಯಾಕಂತಂದ್ರ ಅವರು ಫುಲ್ ಫ್ಯಾಮಿಲಿ ಬಿಟ್ಟು ನಾವು 1-2 ದಿನ ಇರು ಅಂತಂದ್ರೆ ನಮಗ್ ಬಹಳ ಕಷ್ಟ ಆಗ್ತದ. ಬಟ್ ಅವರು ಎನಿ ಟೈಮು ಫ್ಯಾಮಿಲಿ ಬಿಟ್ಟು ಇಲ್ಲಿ ಇರ್ತಾರ. ಸೊ ಅವಾಗ ಅವ್ರು, ಸರ್ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ರಿ ಸರ್. ನಿಮ್ಗೆ ಎಷ್ಟು ಮಕ್ಕಳು? ನಿಮಗ ಸರ್ ನಮಗೂ ಮಕ್ಕಳು ಯಾರು ಇಲ್ಲ. ಓಕೆ. ನನ್ನ ಅಣ್ಣ ಇದ್ದಾರೆ. ಮ್ಯಾರೇಜ್ ಆಗಿಲ್ಲ? ಮ್ಯಾರೇಜ್ ಆಗಿತ್ತು, ಬಿಟ್ಕೊಟ್ಟಿದ್ವಿ. ಆದ್ಮೇಲೆ ಮಾಡ್ಕೊಂಡಿಲ್ಲ ಸರ್. ಓಕೆ ಓಕೆ. ಸೊ ಅದಕ್ಕಿಂತ ಪಹಲೆ ಅವ್ರು ಸ್ಟಾರ್ಟಿಂಗ್ ಇಂದ ಅವ್ರ ಲೈಫ್ ಸ್ಟೋರಿ ಸ್ಟಾರ್ಟ್ ಮಾಡ್ರಿ ಮೊದ್ಲಿಂದ. ನಿಮ್ ಹುಟ್ಟಿನ ಇಸ್ವಿ ಏನ್ರ ಗೊತ್ತದ? ಏನ್ ಅಂಜದಿ ಇದ್ರಿ, ಏನ್ ಬರ್ದಿಕ್ಕಿಲ್ಲ, ಏನಿಲ್ಲ. ಅಂದ್ರ ವಯಸ್ಸು ಎಷ್ಟದ ನಿಮ್ಗೆ? ವಯಸ್ಸು ಈಗ 63 ಹಂಗ ಅದರಿ. 63 ವಯಸ್ಸದ. ಸೊ ನೀವು ಸ್ಕೂಲ್ ಸಾಲಿಗೆ ಅದು ಹೋಗಿದೇರಿ. ಸುಮ್ಮನೆ ಒಂದಿನ 2 ಜಾಸ್ತಿ ಹೊಡಿತಿದ್ರು. ಹೊಡಿತಿದಾರ ಅಂತ ಹೇಳಿ ಅಂಜಿ ಹೋಗಿಲ್ಲ. ಅಂಜಿನ ಹೊಡ್ತಿರಕಂತ ಮಡ್ಡಿ ಗುಂಟ ಹೊಡಿದ್ವಿ ಅವಾಗ. ಆಗಿಂದ ಬಹಳ ಕರೆಕ್ಟ್ ಬರ್ಸ್ತಿದ್ರ. ಓಕೆ. ನೀವು ಅಂದ್ರೆ ಉಜಿನಿದಾಗೆ ಸಾಲಿಗೆ ಹೋಗಿರ? ಉಜಿನಿದಾಗೆ. ಓಕೆ ಓಕೆ. ಅಂದ್ರೆ 1ನೇ 2ನೇ ತನ ಹೋಗಿರಿ? 2ನೇ ಆಗ್ತದೆ. ನೈಸ್ ನೈಸ್. ಅಂದ್ರ ನೀವು ಸ್ಕೂಲಿಗೆ ಹೋಗಲ್ದೇನೆ ಮನೆಗ್ ಬಿ ಇರ್ತಿದಿರಿ. ಅಂದ್ರ ಏನ್ ಮಾಡ್ತಿದಿರಿ ಆಗೆಲ್ಲ? ಮನ್ಯಾಗ ಅಂದ್ರು ಮನೆಗ್ ಇದ್ದಿರ್ ತಾಯಿ ತಂದೆಯರು ಹೊಡೆದು ಅವ್ರು ಕಳ್ಸ್ಕೊಡ್ತಿದ್ರು ಸಾಳಿ. ಅಂದ್ರ ನಾವ್ ಮಡ್ಡಿ ಗುಂಟ ನೋಡಿದ್ವಿ. ಆಗ ಸಾಳಿ ಬರಲ್ಲ ಏನಿಲ್ಲ ಅಂತಂದು ದನ ಕಾಯ್ಲ ಕಳ್ಸಿದ್ರಿ. ಓಕೆ ಓಕೆ ಓಕೆ. ದನ ಕಾಯ್ದೆವು. ದನ ಕಾಯ್ದು ಬಿಟ್ಟಿವ್, ಮತ್ತ 6 ಹೊಡೆದೆವು. ಓಕೆ ಓಕೆ. 6 ಹೊಡೆದೆವು, ಬಿಟ್ಕೊಟ್ಟೆ. ಮತ್ತ ಬೇರೆ ಕೆಲಸ ಮಾಡಿದೆವು. ಕೊಬ್ಬಿ ಫ್ಯಾಕ್ಟ್ರಿ ಹೋದೆವು, ಕಟ್ಗಿ ಕಡ್ದೆವು. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಓದೋದ್ರಾಗ? ಧ್ಯಾನ ಇದ್ದಿಲ್ಲ, ಬೇಡ ಇದು ತಲೆಗೆ ಹತ್ತಲ್ಲ ನೆನಪ್ಲೆ. ಅಂದ್ರೆ ನೀವು ಸಣ್ಣಗಿದ್ದಿನ ಈಗ 2ನೇ ಅಂತಂದ್ರು ಒಂದ್ 7-8 ವರ್ಷಕ್ಕೆ 2ನೇ ಮುಗಿತದ. ಸೊ ಅದ್ರ ಬಾದ್ ಏನ್ ಮಾಡ್ದಿರಿ? ಅಂದ್ರೆ ಹಿಂಗ್ ಮನ್ಯಾಗ ಏನ್ರ ಕೆಲಸ ಮಾಡ್ತಿದ್ರಿ ಅಥವಾ ಹಿಂಗೆ? ದನ ಕಾಯ್ದೇರಿ. ಸಾಳಿಗೆ ಹೋಗಲಿದ್ದೆ ನಾ. ಸುಮ್ಮನೆ 4-5 ದನ ಕಾಯಿ ಅಂತಂತ ಹಾಕ್ದ್ರು. ಓಕೆ ಓಕೆ ಓಕೆ. ಅಂದ್ರೆ ನಿಮ್ದ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ನೀವು? ಮೂಗರ್ ಮಕ್ಕಳು. ಗಂಡ್ಸ್ ಮಕ್ಕಳು ಎಷ್ಟು? ಗಂಡ್ಸ್ ಮಕ್ಕಳು 2, ಹೆಣ್ಮಕ್ಳು 1. ಓಕೆ ಓಕೆ ಓಕೆ. ಅಂದ್ರೆ ನಿಮ್ದು ಮದ್ವೆ ಯಾವ ವರ್ಷ ಆಯ್ತು? ಸರ್ ನಮ್ದು 20 ಮುಗಿದು 23-4 ಆಗಿದ್ರಿ ಸರ್. ಅಂದ್ರೆ ಸಣ್ಣ ವಯಸ್ಸಿಗೆ ಮದ್ವೆ ಮಾಡ್ಕೊಂಡ್ರಿ? ಹಾಗೆ ನಮ್ಮ ತಂದೆ ಸರಿ ಹೋಗಿದ್ರು. ತಂದೆ ಸರಿ ಹೋಗೋಣ, ಬೇಗಿ ಮದ್ವೆ ಮಾಡ್ಬೇಕಂದು ಮಾಡಿದ್ರು. ಅಂದ್ರೆ ನಿಮ್ದು ತಂದೆ ಸರಿ ಹೋಗಿದ್ಮೇಲೆ ಮ್ಯಾರೇಜ್ ಮಾಡ್ತಾರ, ಜಲ್ದಿ ಮಾಡ್ಬೇಕಂತ? 3 ವರ್ಷದ ಒಳಗಾಗಿ ಮಾಡ್ಬೇಕು, ಇದ್ರು 3 ವರ್ಷ ಬಾದ್ ಬರ್ತು ಅಂತಂದ್ರು. ಓಕೆ ಓಕೆ ಓಕೆ. ಅವ್ರ ಸಹಾಯ ಆಗಿಂದ 3 ವರ್ಷದ ಒಳಗೆ ಮದ್ವೆ ಮಾಡಿದ್ರು. ಅಂದ್ರ ಮನ್ಯಾಗ ನೋಡೇ ಮಾಡ್ಯಾರ? ನಿಮ್ ಪಸಂದ್ ಮಾಡ್ಕೊಂಡಿಲ್ಲ? ಅವ್ರ ಎಲ್ಲರ ಪಸಂದ್ ಬಂದೇ ಮಾಡ್ಯಾರ. ನಮಗೆ ಜೀವಕ್ಕೆ ಆರಾಮ ಇದ್ದಿಲ್ಲ. ಓಕೆ ಓಕೆ ಓಕೆ. ಸಂದು ನಾ ಬಿಟ್ಕೊಟ್ಟು. ಅಂದ್ರ ನಿಮ್ ಒಂದು ಮ್ಯಾರೇಜ್ ಆಗಿದ್ಮೇಲೆ ಒಂದು 2-3 ವರ್ಷ ಬಾದ್ ಬಿಟ್ಕೊಟ್ಟಿರಿ? 1 ವರ್ಷ ರೀ. ಒಂದೇ ವರ್ಷ ನಾವ್ ಆಕಿ ಹೋದ್ರು, ನಾವ್ ತಂದಿಲ್ಲ, ನಾವ್ ಹೋಗಿದ್ವಿ. ಓಕೆ ಓಕೆ ಓಕೆ. ಅದಾದ್ಮೇಲೆ ನೀವೇನ್ ಹಿಂಗ್ ಮ್ಯಾರೇಜ್ ಮಾಡ್ಕೋಬೇಕಂತ ತಲೆಗ್ ಬಂದಿದ್ದೆ. ಬೆಂಗಳೂರಿಗೆ ಹೋದೆವು ಕೆಲಸಕ್ಕ. ಅತ್ತೆ ಹೋದೆವು 4-5 ವರ್ಷ. ಅದ್ರ ನಮಗೂ ಇನ್ನ ಮತ್ ಮೊಳಕಾಲು.
ಸೊ ನೀವು ಅದಾದ್ಮೇಲೆ ಬೆಂಗ್ಳೂರ್ಗ್ ಹೋದ್ರಿ, ಬೆಂಗ್ಳೂರ್ಗ್ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿದಿರಿ. ಹಾ ಹಾ ಅದ್ರ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರಿ ನೀವು ಪहिले. ಸದ್ಯಕ್ಕೆ ಇಲ್ಲಿ ಮನ್ಯಾಗ ಯಾರು ಇರ್ತಾರ ಉಜ್ನಿದಾಗ? ಉಜಿನಿದಾಗ ನಮ್ಮ ಅಣ್ಣಾರು ಇರ್ತಾರ್ರಿ. ಅಣ್ಣವ್ರು ಇರ್ತಾರ. ಅಣ್ಣ ಇರ್ತಾರ, ಅಣ್ಣನ ಮಕ್ಕಳು ಇಲ್ಲಿ ಬೀದರ್ ಇರ್ತಾರ. ಇಬ್ಬರು. ಓಕೆ ಓಕೆ ಓಕೆ. ಇಬ್ಬರು ಗಂಡ್ಸ್ ಮಕ್ಳು ಅವ್ರಿಗೆ 4 ಮಂದಿ ಹೆಣ್ಮಕ್ಳು ಅವ್ರು. ಸೊ ಮತ್ತ ವಜಪ್ಪ ಅವ್ರೆ, ನಿಮ್ಗೆ ಈಗ ಯಾಗಾರ ಹಿಂಗ್ ಫ್ಯಾಮಿಲಿ ಬಗ್ಗೆ ಏನ್ರ ಥಾಟ್ಸ್ ಬರ್ತಾವ? ಈ ತರ ಹಿಂಗ ಫ್ಯಾಮಿಲಿ ಇರ್ಬೋದಿತ್ತು, ಹಿಂಗ ಈ ತರ ಏನ್ರ ಯಾವಾಗ ಬರ್ತಾ ಇರ್ತಾವೆ ಸರ್. ಇನ್ನ ಏನ್ ಮಾಡಿದ್ರಲ್ಲ ಆಕಿ ನಮ್ ಸೋದರತ್ತೆ ಮಗಳೇ ಮಾಡ್ಕೊಂಡ್ರು. ಹಾ ಅಂದ್ರೆ ನೆಂಟ್ರದಾಗೆ ಮಾಡ್ಕೊಂಡ್ರಿ? ಪಾಪ 2 ಸಲ ಬಂದ್ ಹೋಗ್ಯಾಳ ನೋಡಿ. ಸರಿ ಮದಿ ಮಾಡ್ಕೊಂಡ್ರ ಆಕಿ. ಅವ್ರಿಬ್ಬರು ಕಲ್ತು ಬಂದು ನೋಡಿ ಹೋಗ್ಯಾರ. ಅಂದ್ರ ನೀವ್ ಬಿಟ್ಟಿನ ಹೆಣ್ದಿನೇ ಮತ್ ಮದಿ ಮಾಡ್ಕೊಂಡ್ ಅವ್ರಿಬ್ಬರು ಗಂಡ ಹೆಣ್ತಿನ ಬಂದ್ ನಿಮ್ ನೋಡಕ್ ಬಂದಾರ. ರಿಯಲಿ ಗ್ರೇಟ್ ಅನ್ಬೇಕು. ನಾನು 2 ಸಲ ಹೋಗಿದ್ದೆ ಅವ್ರ ಬಳಿಕೆ. ನೀವು ಹೋಗಿರಿ? ನೋಡಿ ಫ್ರೆಂಡ್ಸ್, ಎಷ್ಟು ಇಂಟ್ರೆಸ್ಟಿಂಗ್ ಅದ ಇವ್ರ ಸ್ಟೋರಿ ಅಂತಂದ್ರ, ಇವ್ರು ಮ್ಯಾರೇಜ್ ಮಾಡ್ಕೊಂಡಿ ಇವ್ರಿಬ್ಬರದು ಅಂದ್ರ ನಮ್ ಕಡೆ ಹಿಂಗ್ ಡೈವರ್ಸ್ ಅದೇನ್ ತಗೊಂಬಲ್ಲ, ಹಿಂಗೆ ಮಾತಿನಾಗೆ ದೂರ ಆಯ್ತಾರ. ಏನೋ ಒಂದ್ ವಿಷಯ ಇವ್ರು ಬೇರೆ ಆಗಿದ್ಮೇಲೆ ಬೇರೆಯವ್ರು ಕೂಡ ಮದುವೆ ಆಗ್ಯಾರ ಅಂದ್ರೂ ಅವ್ರಿಬ್ಬರು ಗಂಡ ಹೆಂಡತಿ ಸೇರಿ ಇವ್ರಿಗೆ ನೋಡ್ಲಕ್ ಬಂದಾರ ಫ್ರೆಂಡ್ಸ್. ಮತ್ತ ಇವ್ರು ಒಂದ್ಸತಿ ಅವ್ರಿಬ್ಬರಿಗೂ ನೋಡ್ಲಕ್ ಹೋಗ್ಯಾರಂತ. ಸೊ ಎಷ್ಟ್ ಇನ್ಸ್ಪಿರೇಷನಲ್ ಅದ ನೋಡ್ರಿ ಫ್ರೆಂಡ್ಸ್. ನಾವ್ ಎಷ್ಟರ ಈಗ ಯಾರ ದೂರ ಅದ್ರ ಅಂತಂದ್ರ ದ್ವೇಷ ಮಾಡೋದು, ಆ ತರ ನಾವು ದ್ವೇಷ ಮನೋಭಾವನೆ ಬೆಳೆಸ್ಕೊತೇವು. ಬಟ್ ಅವ್ರು ಹಂಗಿಲ್ಲ, ಏನೋ ಕಾರಣದಿಂದ ದೂರ ಆಗಿದೆವು ಅಷ್ಟೇ. ಅವ್ರವ್ರು ಚಂದ ಇರ್ಲಿ, ನಾವ್ ಚಂದ ಇರ್ಲಿ ಅಂತ ಅವ್ರ ಬಿ ನೋಡ್ರಿ ಬಿಟ್ಟು ಹೋಗಿನವ್ರ ಬಿ ಇವ್ರ ಬಿ ಚಂದ ಹೇಳ ನೋಡ್ಲಕ್ ಬಂದಾರ ಫ್ರೆಂಡ್ಸ್. ಎಷ್ಟು ಅದ್ಭುತವಾದಂತ ಸ್ಟೋರಿ ಅದ. ಸೊ ಅಂದ್ರ ಅವ್ರು ನೋಡ್ಲಕ್ ಬಂದಿರಿ ನಿಮಗ ಗಂಡ ಹೆಂಡತಿ ಇಬ್ಬರು ಸೇರಿ. ರಿಯಲಿ ಗ್ರೇಟ್. ಒಬ್ರು ಮಗ ಇದ್ರು, ಮಗ ಬಂದಾರ ನೋಡ್ರಿ. ಈಗ ಈಗಿನ ಜಮಾನಕ್ಕ ಈಗ ದೂರ ಆಗ್ಯಾವ ಅಂತಂದ್ರ ಹಿಂಗ ದ್ವೇಷ ಮಾಡ್ತಾರೆ ಯಾರ್ ಬಿ. ಈಗ ದೂರ ಆಗಿದ್ಮೇಲೆ ಇವ್ರು ನೋಡಕ್ ಬಂದಾರ ಅಂದ್ರ ಬಹಳ ಇದು ಅನಸ್ತದ, ಚಂದ ಅನಸ್ತದ. ಅಂದ್ರ ಹಿನ ಬಿ ಯಾಗಾರ ಸಿಗ್ತಾರ? ಹೆಂಗ ಸಿಗ್ತಾರ? ಏನಾರ ದಾವತ್ ಏನ್ರ ಇರ್ದೇವ್ ಬಾ ಅಂತ ಹೇಳಿದ್ರು ಬರ್ತಾರ. ನಾವ್ ಹೇಳಿದ್ರು ನಾವು ಹೋಯ್ತೇವ್. ರಿಯಲಿ ಗ್ರೇಟ್ ರೀ. ಈಗಿಂದ ಹೆಂಗ ನೆಂಟ್ರದಾಗ ಇದ್ರು ಬಿ ಒಂದ್ಸತಿ ದೂರ ಆದ್ರ ಅಂತಂದ್ರ ಬಹಳ ಇದು ಯಾರ್ದಾರ ಮಾತಾಡಲು ಹಿಂಗ್ ದ್ವೇಷದ್ ಮಾಡ್ತಾರ. ಗ್ರೇಟ್ ಗ್ರೇಟ್. ಅಂದ್ರ ನೀವು ಅದ್ರ ಬಾದ್ ಬೆಂಗ್ಳೂರ್ನಾಗ ಎಷ್ಟು ವರ್ಷ ಕೆಲಸ ಮಾಡ್ತೀರಿ? ಒಂದ 4-5 ವರ್ಷ ಮಾಡಿದೇವ್ರಿ. ಅವು ಇದು ಬಂತು ನೋಡ್ರಿ, ಕೊರೋನಾ ಬಂತು ನೋಡ್ರಿ. ಆ ಕೊರೋನಾ ಬರ್ಲಿಕ್ಕಿಂತ ಅಲ್ಲೇ ಇದ್ದೆವು. ನಾವ್ ಈಗ ಬಂದಿನ ಬಾದು ಕೊರೋನಾ ಚಾಲು ಆಯ್ತು. ಚಾಲು ಆಗೋಣ ಅದ್ರ ಬಾದ ನಾವಿನ್ನ ಹೋಗಿಲ್ಲ. ಅಂದ್ರೆ ಕೊರೋನಾ ಲಾಕ್ಡೌನ್ ಆಗಿನ ಬಂದಿರಿ, ಅದ್ರ ಬಾದ್ ನೀವು ಹೋಗಿಲ್ಲ. ಶೆಡ್ಡಿನಾಗ ಇರ್ತೀರಿ ಈಗ 2 ವರ್ಷದಿಂದ ಇರ್ಲತ್ತೀರಿ ಇಲ್ಲಿ. ಸೊ ಹೆಂಗ್ ಅನ್ಸ್ಲತ್ತದ ನಮ್ದು ಹೊಲ್ದಾಗ? ಎಲ್ಲಾ ಸರಿ ಅನ್ಸ್ತದ್ರಿ. ಎಲ್ಲಾ ಬಾಳ ಖುಷಿ. ಓಕೆ ಓಕೆ. ಅಂತಂದ್ರ ಇಲ್ಲಿ ಒಬ್ರೇ ಇರ್ತೀರಿ, ನಿಮ್ಗೆ ಹಂಗ ಬೇಜಾರೇನ್ ಆಗಲ್ಲ? ನಮ್ ಬೇಜಾರ್ ಏನಿಲ್ರಿ, ನಮ್ಗೆ ಏನ್ ಅನ್ಸಿಲ್ಲ ಏನಿಲ್ಲ. ಆರಾಮ್ ಸರಿ. ಯಾವ ನಾಯಿ ಹೊಳಕ ಹೊರಗ್ ಬಂದ್ ನೋಡ್ತಾ ಎಲ್ಲಾ ನೋಡ್ಕೋತ ಮಾಡ್ಕೋತ ಇದ್ ಮಾಡ್ಕೋತ. ನಮ್ಗೆ ನಾಯಿ ಪಿ ಹೊಳದ್ರು ತಪ್ಪಂತ ಹೆಸರಿಗೆ ಆಯ್ತು. ಅಂದ್ರೆ ನಿಮ್ ಪೈಲಟ್ ರೂಢಿ ಸೊ ಹಿಂಗ ಏನ್ರ ಸಪ್ಪುಳ್ ಬರ್ತಿಕ್ಕಿ ನಿಮ್ ತಪ್ಪಂತ ಅಲರ್ಟ್ ಐತಿರಿ. ಅವ್ರು ಓದಿಲ್ಲ, ಬಟ್ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಅದ, ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಬರ್ತದ, ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ತಾರ, ಯೂಟ್ಯೂಬ್ ನಾಗ ವಿಡಿಯೋಸ್ ಮಾಡ್ತಾರ. ಸೊ ಈ ತರ ಓದೋದ್ ಒಂದೇ ಇದು ಇಲ್ಲ ಫ್ರೆಂಡ್ಸ್ ಲೈಫ್ನಾಗ. ಅವ್ರು ಬೇರೆ ಎಲ್ಲಾ ಕೆಲ್ಸದಾಗ್ನು ಬಹಳ ಫಾಸ್ಟ್ ಹರ. ನೆಕ್ಸ್ಟ್ ಪ್ಲಾನ್ಗಳು ಏನವ ಅಂದ್ರ ಈಗ ಏನ್ರ ಅಂದ್ರ ಹಿಂಗ ಏನ್ರ ಒಂದ್ ಲೈಫ್ನಾಗ ಒಂದ್ ಆಸೆಗಳು ಇರ್ತಾವಲ್ಲ, ಹಿಂಗ ಈಗ ಒಂದ್ 4 ವರ್ಷ ಬಾದ್ ಹಿಂಗ್ ಮಾಡ್ರಿ, ಒಂದ್ 2 ವರ್ಷ ಬಾದ್ ಹಿಂಗ್ ಮಾಡ್ರಿ ಅಂತ ಹೇಳಿ ಏನ್ರ? ಹಂಗೇನಿಲ್ರಿ ಸರ್, ನಾವು ಚಿಂತೆ ಇದ್ರೆ ಸಾಕು. ಉಂಬೋದು ಆರಾಮ್ ಸರಿ. ಇದು ಮತ್ತೇನ್ಕಿ ಒಂದು ಈಗ ಮೊಬೈಲ್ ತಗೊಂಡೆವು. ಈಗ ಮತ್ತೇನಾದ್ರು ಒಂದು ಅದು ಟಿವಿಎಸ್ ಗಾಡಿ ನೋಡ್ರಿ ಫ್ರೆಂಡ್ಸ್, ಇವ್ರದ್ದು ಲೈಫ್ ಈಗ ಒಂದ್ ಆಸೆ ಅದ ಅಂತ. ಸೊ ಈಗ ಸ್ಮಾರ್ಟ್ ಫೋನ್ ತಗೋದೊಂದ್ ಆಸೆ ಇತ್ತು, ಅದೊಂದು ಪೂರ್ಣಗೊಂಡದ. ಈಗ ಒಂದು ಟಿವಿಎಸ್ ಗಾಡಿ ತಗೋಬೇಕಂತ ಅವ್ರದ್ದೊಂದು ಆಸೆ ಅದ ಅಂತ. ಸೊ ಆದಷ್ಟು ಬೇಗ ಆ ದೇವ್ರು ಇವರಿಗ ಅದು ಟಿವಿಎಸ್ ಗಾಡಿ ತಗೊಂಬ ಶಕ್ತಿ ಕೊಡ್ಲಿ ಅಂತ ನಾ ದೇವ್ರಿಗೆ ಬೇಡ್ಕೋತೀನಿ. ಸೊ ಅಂದ್ರೆ ಟಿವಿಎಸ್ ಗಾಡಿ ತಗೊಂಡ್ ನಿಮ್ಗೊಂದ್ ಕ್ಯಾಶ್ ಅದ. ಅದು ಭಾರಿ ಇರ್ತದ. ನಾ ಬಿ 1-2 ಸತಿ ನಡೆಸಿದ, ಬಹಳ ಮಜಾ ಬರ್ತದ. ಅದು ಗೇರ್ ಇರ್ಲಿ ಅನ್ಲ, ಅದು ಸ್ಕೂಟಿ ಟೈಪಿಂಗ್ ತಿರ್ಸೋದು ಮುಂದಕ್ ಹೋಗೋದು, ಸೌಂಡ್ ಬಿ ಚಂದ ಮಾಡ್ತಾ. ಆಮೇಲೆ ಜಾಸ್ತಿ ವಜ್ಜಿ ಬಿ ಇರಲ್ಲ, ಆರಾಮ್ ಸರಿ ನಡ್ಸ್ಬೋದು. ಒಂದು ಸೆಕೆಂಡ್ ಹ್ಯಾಂಡ್ ತಗೊಂಡೇವ್ರಿ ಸರ್. ತಗೊಂಡ್ರಿ ಸೆಕೆಂಡ್ ಹ್ಯಾಂಡ್? ತಗೊಂಡೆವು. ಅಲ್ಲೇ ಕುಂಚಗಿಲಿ ಒಟ್ಟ ಆಚೆ ಖಂಡ್ರೆ ಒಂದು ಇದು ಅದಲ್ಲ, ಈಶ್ವರ್ ಖಂಡ್ರೆ ಅವ್ರದ್ದು ಲೇಔಟ್ದಾಗ. ಅಲ್ಲೇ ನಮ್ಮ ಊರ್ದವ್ರ ಮನೆ ಕಟ್ಟಿದ್ರು, ಅವ್ರು ಖಂಡ್ರೆ ಅನ್ನೋ ಧನ್ಮೀನು.
ಖಂಡ್ರೆ ಅವ್ರ ಗನ್ಮೆನ್ ಇದ್ರು. ಗನ್ಮೆನ್ ಇದ್ರು. ಹಾ ಹಾ ಅವ್ರ ಮನಿ ಕಟ್ಟಿರಲ್ಲಿ ಓಕೆ. ಮನಿ ಕಟ್ಟಿದ್ರು. ಅವ್ರ ಮನೆಗೆ ನೀರ್ ಹುಡ್ಡಕ್ ನಾ ಉಳ್ದ ಒಂದು 9 ತಿಂಗಳು ಉಳ್ದಾರಿ ಅಲ್ಲಿ. ಓಕೆ 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 ಅಂದ್ರೆ ನಂಬಲ್ಲಿ ನೋಡಿ ಆಯ್ತಿರಿ ಸರ್ ಅಂತ ಅಂದಿದ್ದೇನೆ. ಓಕೆ ಓಕೆ ಓಕೆ. ಹಾಗೆ ಹಿಡಿದು ನಂಗೆ ಅಂದ್ರೆ ಅದು ಸೆಕೆಂಡ್ ಹ್ಯಾಂಡ್ ಬೈಕ್ ಏನ್ ಮಾಡ್ತೀರಿ TVS? ಅದು ಸರಿಯಾಗಿ ನಡೆ ಹೋಗಿಲ್ರಿ, ಖರಾಬ್ ಆಗಿತ್ತು. ಹಾ ಅದು ಮತ್ತ ಅದ್ ಬೀದರ್ಕ ಮೆಕ್ಯಾನಿಕ್ ಬೈದ್ರು. ಮತ್ತ ಅದ್ ಎಕ್ಕಿಸಿ ರೂಪಾಯಿ ಕೊಟ್ಟು ಏನೋ ಹಾಕ್ಬೇಕಂದ್ರ ಅದು ರಾಡ್ ಹಾಕ್ಬೇಕಂದ್ರ ಅದು ಹಾಕ್ದೇವು. ಮತ್ ಬಿ ಹಂಗೆ ಮಾಡತ್ ಅವತ್ ಹೋಗಿ ಬಂದು ಅವ್ರ ಬಾದ್ ಒಂದ್ ಥೋಡೆ ದಿನ ಬಾದ್ ಮತ್ತ ಅಣ್ಣರು ಫೋನ್ ಮಾಡಿದ್ರು. ಹಿಂಗ ವಜಪರೆ ಮತ್ತ ಕೆಲ್ಸಕ್ ಬರ್ರಿ ಅಂತ ಅಂದ್ರು. ಅಂದ್ರ ಆಯ್ತು ಸರ್ ಅಂತಂದ್ರೆ ಮತ್ತೆ ಹೈದ್ರಾಬಾದ್ ಹೋಗೋದು ಕ್ಯಾನ್ಸಲ್ ಮಾಡಿ ಇಟ್ಕರ ಬಂದ್ವಿ ಸರ್. ಓಕೆ ಓಕೆ ಓಕೆ. ಅಂದ್ರೆ ನೀವು ಒಟ್ನಾಗ ಇನ್ನೊಂದ್ ಥೋಡೆ ದಿನದಾಗ TVS ಗಾಡಿ ತಗೊಂಡ್ ಆಸೆ ಅದ. ಮತ್ತೇನ್ ಹೇಳ್ತೀರಿ ಲೈಫ್ ಬಗ್ಗೆ? ನಿಮ್ಗ ಅನುಭವ 63 ವರ್ಷ ಅಂತಂದ್ರೆ ಸಾಮಾನ್ಯ ಅಲ್ಲ. 63 ವರ್ಷದಾಗ ನಿಮ್ಗೆ ಹೆಂಗಾಯ್ತು ಅನುಭವ? ಲೈಫ್ ಅಂದ್ರೆ ಏನು? ಎಲ್ಲ ನೋಡಿದೇವ್ರಿ ಸರ್. ಎಲ್ಲಾ ಖುದ್ದಿನ ಫ್ಯಾಕ್ಟ್ರಿ ಮಾಡಿದೆವು, ಎಲ್ಲಾ ಕೆಲಸ ಮಾಡಿ ನೋಡಿದೇವ್ ನೋಡ್ರಿ. ಓಕೆ ಓಕೆ. ಅಂದ್ರ ನಿಮ್ ಲೈಫ್ನಾಗ ಈಗ 63 ವರ್ಷನ ಆಗ್ಯಾವ. ಅದ್ರಾಗ ನಿಮ್ಗೆ ಬಹಳ ಕಷ್ಟ ಆಗಿನ ಸಿಚುವೇಶನ್ ಏನು? ಯಾವ ಸಮಯದಾಗ ನಿಮ್ಗೆ ಬಹಳ ಕಷ್ಟ ಅನಿಸ್ತು ಲೈಫ್ನಾಗ? ಪೇಲೆ ಮೊದಲು ಕಷ್ಟ ಐತಂತ ಆಗ ನಾ ಕಷ್ಟ ನೋಡಿದ. ಅಂದ್ರೆ ನಮ್ ಹುಜ್ರಾಗ ನಾವ್ ಬೇರೆ ಜರ ಕಷ್ಟ ಇದ್ದವ್ರು ಇದ್ದು, ನಮ್ಗೂ ಕಷ್ಟ ಇದ್ರಿ. ನಾವ್ ಅಪ್ಪರು ಚಂದ ಇದ್ದು ಹೊಲಾಗ ಮಾಡ್ಕೋತ ಇರ್ತಿದ್ರು. ಹೊಲ್ದಾಗ ಮಾಡ್ತಿದ್ದೆವು. ನಾವ್ ಅಪ್ಪರ್ ಸರಿ ಒಂದ್ 2 ಎಮ್ಮಿ ಇದ್ದು, ನಾವು ಎಮ್ಮಿ ಕೈಕೋತ ಹೊಲ್ದಾಗ ಇರ್ತಿದ್ದೆವು. ಓಕೆ ಓಕೆ. ಲೈಫ್ ಟೈಮ್ ಹಿಂಗ 63 ವರ್ಷದಾಗ ನಿಮ್ಗೆ ಎಂದಿನ ಜಾಸ್ತಿ ಕಷ್ಟ ಅಂತ ಸಿಚುವೇಶನ್ ಅನ್ಸಿಲ್ಲ ಅವ್ರಿಗೆ? ಸೊ ಬೆಂಗಳೂರದಾಗ ಯಾವ ಏರಿಯಾದಾಗ ಇರ್ತಿದ್ರಿ ನೀವು? ಬೆಂಗಳೂರು ಇದಕ್ಕೂ ಟಿನ್ ಫ್ಯಾಕ್ಟ್ರಿ. ಟಿನ್ ಫ್ಯಾಕ್ಟ್ರಿ ಆಚೆಕ್ ಮಾದಾಪುರ್, ಮಾದವರ ಮತ್ತೆ ಕೇರ್ಪುರಂ. ಓಕೆ ಓಕೆ. ಎಲ್ಲ ಕಡೆ ಓಡಾಡಿದ್ದೇವೆ ಸರ್. ಅಂದ್ರೆ ಎಲ್ಲೆಲ್ಲಿ ಸೈಡ್ ಮೇಲೆ ಕೆಲಸ ಇತ್ತು ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊತಿದ್ರಿ. ಏನು ಮುಂಜಾನೆ ಹಿಡಿದು ಸಂಜೆ ತನ ಏನೇನ್ ಮಾಡ್ತೀರಿ ಕೆಲಸಗಳು? ನಿಮ್ ಡೈಲಿ ರೂಟೀನ್ಸ್ ಏನು? ಅಂದ್ರೆ ಮುಂಜಾನೆ ಈಗ ಎದ್ದಿನ ಹಿಡಿದು ಏನ್ ಮಾಡ್ತೀರಿ ರಾತ್ರಿ ತನ ಟೋಟಲಿ? ಮುಂಜಾನೆ ಎದ್ದು ಮುಖ ತೊಳ್ಕೊಂಡು ಬಂದು ಎಲ್ಲ ಇದು ಮಾಡ್ಕೊಂಡು ಮೊದಲು ಹೆಂಡಿ ತೆಗಿತೇವ್ರಿ ಸರ್. ಅಂದ್ರೆ ಸಗಣಿ ಎಲ್ಲ ಹಾಕೊಳ್ಳೋದೆಲ್ಲ ಹೆಂಡಿ ಎಲ್ಲ ತೆಗೆದ ಹುಡುಗಿ ಹಾಕಿ ಕ್ಲೀನ್ ಮಾಡಿ ಅವ್ ಮೇಲೆ ಹೋಗಿ ಇಟ್ಟು ಚಾಯ್ ಮಾಡ್ಕೊಂಡ್ ಕುಡಿತೇವೆ. ಓಕೆ. ಸ್ಟಾರ್ಟಿಂಗ್ ಫಸ್ಟ್ ಬ್ರೇಕ್ಫಾಸ್ಟ್ ನಿಮ್ ಚಾಯ್? ಚಾಯ್ ಕೊಂಡು ಅದ್ರ ಬಾದ್ ಮತ್ತ ಎಲ್ಲಾ ಬಾರ್ದಾನ ಭಗನಿ ಎಲ್ಲ ತೊಳೆದಿ ಚಾಯ್ ಮಾಡಿ ತೊಳಿಬೇಕಲ್ಲ ಎಲ್ಲ ತೊಳೆದು ಮತ್ತ ಅದ್ರ ಬಾದ್ ಇನ್ನ ಅಡಿಗೆ ಮಾಡಾಕ್ ಸ್ಟಾರ್ಟ್ ಮಾಡ್ತೀವಿ. ಅಡಿಗೆ ಮಾಡ್ಕೊಂಡು ಅದ್ರ ಬಾದಿನ ಮತ್ತೆ ನಮ್ಗೆ ದನಗಳಿಗೆ ಬಿಡೋದು, ಉಂಡು ಊಟ ಮಾಡಿ ದನಗಳು ಬಿಡೋದು. ಅಂದ್ರೆ ಈಗ ಮುಂಜಾನೆ ಬ್ರೇಕ್ಫಾಸ್ಟ್ ನಾಷ್ಟ ಈಗ ದಿನ ಸೇಮ್ ಮಾಡ್ಕೋತೀರಿ? ಒಂದೊಂದ್ ದಿನ ಬೇರೆ ಬೇರೆ ಈ ತರ ಏನ್ರ? ಅದೇ ಅನ್ನ ಬ್ಯಾಳಿ. ಈಗ ಬ್ಯಾಳಿನೇ ಬೇರೆ ಬೇರೆ ಆಗುತ್ತೆ. ಹೆಸರು ಬ್ಯಾಳಿ ಆಗುತ್ತೆ, ತೊಗರಿ ಬ್ಯಾಳಿ, ಚಣಿಗೆ ಬ್ಯಾಳಿ, 2-3 ನಮೂನೆ ಬ್ಯಾಳಿ ಅವ. ಹಿಂಗೆ ಯಾವತ್ತ ಅದೇ ಮಾಡೋದು, ಯಾವತ್ತು ಯಾವ ಮಾಡಲ್ಲ. ಸೊ ಫ್ರೆಂಡ್ಸ್, ನಮ್ ಕಡೆ ನಾಷ್ಟಾ ಫೀಸ್ಟ್ ಏನಿರಲ್ಲ. ಮುಂಜಾನೆ ರಗಡ ಸೊಡೆದೆ, ರೊಟ್ಟಿ ಇದ್ರು ರೊಟ್ಟಿ, ಅನ್ನ ಇದ್ರು ಅನ್ನ, ಊಟನೇ ಸಿಗ ನಮ್ದು. ನಾಷ್ಟಾ ಫೀಸ್ಟ್ ಏನಿರಲ್ಲ. ಸೊ ಅಂದ್ರ ಮಾರ್ನಿಂಗ್ ನಾಷ್ಟಾ ಮಾಡ್ಕೊಂಡು ಫಸ್ಟ್ ಚಾಯ್ ಕುಡಿತೀರಿ, ಆಮೇಲೆ ನಾಷ್ಟಾ ಮಾಡ್ಕೊಂಡು ದನಗಳು ಬಿಟ್ಕೊಡ್ತೀರಿ. ಮತ್ತ 2ಕ್ಕೆ ಹಂಗ ಬಂದು ಮತ್ತ ಊಟ ಮಾಡ್ದೆ. ಮತ್ತ ಅದ್ರ 2ಕ್ಕೆ ಬಂದು ಮತ್ತ ಅಡಿಗೆ ಮಾಡ್ಕೋಬೇಕ? ಇಲ್ಲ, ಅಡಿಗೆ ಅದೇ ಮಾಡಿಂದ ಇರ್ತಲ್ಲ. ಮುಂಜಾನೆ ಮಾಡಿಂದೆ ಆರಾಮ್ ಮತ್ತ ಊಟ ಮಾಡ್ಕೊಂಡು. ಸೊ ಅಂದ್ರೆ 2ಕ್ಕೆ ಮತ್ ದನಗಳು ಕರ್ಕೊಂಡ್ ಮತ್ತ ಊಟ ಮಾಡಿ ಒಂದ್ ಕುಂತ ಮತ್ತ ದನ ಬಿಡೋದು ಮತ್ತ 3-3:30. ಅಂದ್ರೆ ಈಗ ದನ ಬಿಡ್ತೀರಿ, ಅವೆಲ್ಲ ಮೈತಾ ಇರ್ತಾವ. ಅವಾಗ ಏನ್ ಮಾಡ್ತೀರಿ ನೀವು? ಅವಾಗೇನು ಹಿಂಗೆ ತೊಳ್ದ್ರ ಬಿಯ್ಯ ಅನ್ಬೇಕು, ಎಮ್ಮಿ ಹೋಯ್ತಾವ, ಎಲ್ಲ ನೋಡ್ಕೊತ ಇರ್ಬೇಕು. ಅಂದ್ರೆ ಹಿಂಗ ಮನ್ಸ್ ಬರ್ತದಲ್ಲಿ? ಬೇಜಾರೇನ ಆಗಲ್ಲ? ಬೇಜಾರೇನಿಲ್ಲ. ಅಂದ್ರೆ ಆ ಕಡೆ ನೋಡ್ಕೊತ ಮಾಡ್ಕೊತ. ಒಟ್ನಾಗ ಯಾವ್ದೇ ಒಂದ್ ಕೆಲ್ಸದಾಗ ನಮ್ಗ್ ಜಾಸ್ತಿ ರಾಟಿ ಬಿತ್ತಂದ್ರ ಮುಗಿತ. ನಾವು ಸ್ಟಾರ್ಟಿಂಗ್ ದವ್ರಿಗೆ ಅನ್ನಿಸ್ತದ ಹೆಂಗ್ ಮಾಡತ್ತಾರೋ ಅಂತ ಹಿಂಗ ಅನ್ನಿಸ್ತದ. ಬಟ್ ರಾಟಿ ಬಿತ್ತಂದ್ರ ಆರಾಮ್ ಸರಿ ಮಾಡ್ಬೋದು. ಅಂದ್ರೆ 2ಕ್ಕೆ ಆದ್ಮೇಲೆ ಏನ್ ಮಾಡ್ತೀರಿ? ಊಟ ಆದ್ಮೇಲೆ ಸ್ವಲ್ಪ ಕೂತ್ಕೊಡ್ತಾನೆ. ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿ ಅದ್ರ ಬಾದ್ ಮತ್ತ ಬಿಡ್ತೇವೆ ದನ. ಮತ್ತೆ ಎಷ್ಟಕ್ಕೆ? 4ಕ್ಕೆ ಹಂಗ್ ಬಿಡ್ತೀರಿ? ಇಲ್ಲ, 3:30 ಹಂಗ ಬಿಡ್ತೇವೆ. 3:30 ಬಿಡ್ತೀವಿ ಅಂದ್ರ ಮತ್ತ 5:30 ಹಂಗ ಮತ್ತ ರಿಟರ್ನ್ ತರ್ತೇವ್ರಿ. 5:30 ಈಗ ಈ ದನಗೊಳದಾಗ ಹಿಂಗ ಒಂದೊಂದ್ ಇರ್ತಾವಲ್ಲ, ದನಗಳು ಸತಸ್ತಾವ್ ತೋಲು, ಆತರ ಏನ್ ಇಲ್ಲಲ್ಲ? ಯಾವ್ದು ದನ ಸತಸಲ್ರಿ, ಎಮ್ಮಿನ ಜರೆ ಹತ್ ಹೋಗಿ ಎಮ್ಮಿ ಸತಸು. ಅಂದ್ರೆ ಆಕಳುಗಳು ಜಾಸ್ತಿ ಸತಸಲು.
ಅಂದ್ರ ಹಾಲದು ತಕೊಂಡ್ ಬಂದ್ ಅಂದ್ರ ಒಂದ್ ಗಂಟೆ 5:30 ತಕೊಂಡ್ ಬರ್ತೀರ ಅಂದ್ರ ಒಂದ್ ಅರ್ಧ ಗಂಟೆದಾಗ ಹಾಲದು ಅರ್ಧ ಗಂಟೆದಾಗ ಹಾಲು ಅನ್ನೋದು ಬಡ್ಕಿ ಹಾಲು ಹಿಂಡ್ಕೊತೀವಿ. ಹಿಂಡ್ಕೊಂಡ್ ಮತ್ತ ಮೇವ್ ಅದು ಹಾಕ್ತಿವಿ. ಓಕೆ ಓಕೆ ಓಕೆ. ಇಲ್ಲಿನಷ್ಟು ಸುಕೂನ್ ಲೈಫ್ ನಾ ಯಾಕ್ ಬಿ ನೋಡ್ತೀನಿಲ್ಲ. ಸೊ ಯಾವಾಗ ನಾ ಫಾರ್ಮ್ ಹೌಸಿಗೆ ಬರ್ತೀನಿ ಹಾಗೆ ನಂಗ್ ಬಾಳ ಚಂದ ಫೀಲ್ ಆಯ್ತು. ಈಗ ನೋಡ್ರಿ ಸಿಟಿ ಮೇಲೆಲ್ಲಾ ಗಾಡಿಗಳು ಕೊಯ್ ಆವಾಜು ಬಿಡೋದು ಹೊಗಿಗಳು, ಅದ್ರ ಗಾಳಿ ಚಂದಿಲ್ಲ, ಅಲ್ಲಿಂದ ಟೋಟಲಿ ವಾತಾವರಣ ಚಂದಿಲ್ಲ. ವಾತಾವರಣ ಚಂದ ಇಲ್ರಿ, ಮಡ್ಡಿ ಇರ್ಬೇಕು ಚಂದ ವಾತಾವರಣ. ಇದು ನೋಡ್ರಿ ಎಷ್ಟು ಬೆಸ್ಟ್, ಎಷ್ಟು ಸ್ವಚ್ಛಂದವಾದ ಗಾಳಿ ಬೀಸ್ಲತ್ತದ, ಯಾರ್ದೇನ್ ಟಾರ್ಚರ್ ಇಲ್ಲ, ಒಂದ್ ಗಾಡಿಗಳದ್ದು ಆವಾಜ್ ಇಲ್ಲ, ಮಸ್ತ್ ಬಿಂದಾಸ್. ಒಂದ್ ತೂತಿ ಹೆಚ್ಚಿಗೆ ಹೋಗ್ತದೆ ಇಲ್ಲಿ ಕುಂತ್ಕೊಂಡ್ರಿ. ಯಾಗಾರ ಮನೇಲಿಂದ ಬರಪ್ರಿ ಅಲ್ಲೇ ಉಣು ಅಂತಂದ್ರ ಬಿ ಉಂಬಲ್ನ ಇಲ್ಲಿ ಟಿಫನ್ ದಾಗ ಕಟ್ಕೊಡ್ರಿ, ಅಲ್ಲಿ ಬಂದ್ ಈ ಗಿಡ ಕೆಳಗ ಆರಾಮ್ ಸರಿ ಕುಂತ ಉಣ್ತ ಅಂತ ಹೇಳಿ ಅಂತ ನಾ ಮನ್ಯಾಗ. ಅಂದ್ರೆ ಇಲ್ಲಿ ಈ ಯಾಗಾರ ಬಂದ್ರಿ ಭಾಳ ಚಂದ ಫೀಲ್ ಆಯ್ತದ್ರಿ. ಈಗ ಒಂದ್ 2 ಗಂಟೆ ಬಿ ಇಲ್ಲಿ ಇದ್ದೇವಲ್ಲ, ಸೊ ಒಂಥರ ಪೀಸ್ಫುಲ್ ನೆಮ್ಮದಿ ಸಿಕ್ತು ಮನ್ಸಿಗೆ. ಏನದಲ್ಲ ರಾತ್ರಿ ಏನ್ ಅಡಿಗೆ ಅದು ಹೆಂಗ್ ಮಾಡ್ಬೇಕು ಏನಿನ್ ಅಡಿಗೆ ಅಂದ್ರೆ ಯಾವ್ದ ಇದ್ರು ಅದೇ ಉಣ್ತಾ ಇರ್ಬೋದ್ರು, ಮತ್ತ ಬಿಸಿ ಮಾಡ್ಕೋತ. ಅಂದ್ರೆ ಮಧ್ಯಾಹ್ನಕ್ಕೆ ಏನಾರ ಇತ್ತಂದ್ರ ಅದೇ ಉಣ್ತೀವಿ, ಇಲ್ಲ ಅಂತಂದ್ರೆ ಬಿಸಿ ಮಾಡ್ಕೋತೀವಿ. ಯಾರ ಕರ್ಮುಣಿಗೆ ಮಾತಾಡ್ಕೊತ, ಇಲ್ಲ ಅಂತಂದ್ರ ಸಾಡೆ 9 ಹಂಗ ಮಾಡ್ಕೋತ. ಆಯ್ತು. ಸಿನಿಮಾ ನೋಡ್ತಾವ. ಸಿನಿಮಾ ಓಕೆ ಓಹೋ ರೈಟ್. ಜರ ಕರ್ಮುಣಿಕಿ ನೋಡ್ಕೋತ ಕೊಡ್ತಾ. ನಿಮ್ಮ ಅಂದ್ರೆ ಪಿಕ್ಚರ್ ಹೆಸರ ಏನ್ರ ಯಾವ್ದಾರ ನೋಡಿಂದು? ಸುದೀಪ್ ನೋಡ್ರಿ ಫ್ರೆಂಡ್ಸ್, ನಮ್ಮ ವೈಜಾಪ್ ಅವ್ರು ಕೂಡ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಅದಾರ. ಸೊ ಅವ್ರು ಸುದೀಪ್ ಅವ್ರ ಮೂವಿ ನೋಡ್ತಾರಂತ. ಸೊ ರೀಸೆಂಟ್ ಕರ್ನಾಟಕದಾಗ ಬಹಳ ಫ್ಯಾನ್ಸ್ ಅರ ಅವ್ರಿಗೆ, ಕಿಚ್ಚ ಸುದೀಪ್ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ ಕರೀತಾರ. ಬಹಳ ಅಂದ್ರೆ ಬಹಳ ಫ್ಯಾನ್ಸ್ ಅರ ಅವ್ರಿಗೆ. ಸೊ ಅವ್ರು ಒಳ್ಳೆ ನಟನೆ, ಆಕ್ಟಿಂಗು ಮಸ್ತ್ ಮಾಡ್ತಾರ ಅವ್ರ. ಈಗ 63 ವಯಸ್ಸಿನವ್ರು ಹೆಂಗಿರ್ತಾರ ನೋಡ್ರಿ ಈಗಿನ ಜನರೇಷನ್ ದಾಗ. ಇವ್ರು ಹೆಂಗಾರ ನೋಡ್ರಿ, ಫಿಟ್ ಅಂಡ್ ಫೈನ್, ಸುಕೂನ್ ಸರಿ ನೋಡ್ರಿ. 60 ಈಗೇನದಲ್ಲತ್ರಿ 30-40 ಐತಿಕಿ ಅವ್ರಿಗೆ BP ಶುಗರ್ ಬರ್ಲತ್ತದ. ಸೊ ಅವ್ರಿಗೆ ಎದ್ದು ಓಡಾಡಕ್ ಆಗಲ್ಲ, ಬಟ್ ಅವ್ರು ಫಿಟ್ ಅಂಡ್ ಫೈನ್ ಹರ. ಯಾಕಂತಂದ್ರ ಇಂಥ ಒಂದು ಒಳ್ಳೆ ಎನ್ವೈರನ್ಮೆಂಟ್ ದಾಗ ಆಗ್ಲಿ, ಸೊ ಒಳ್ಳೆ ವಿಚಾರ, ಈ ತರ ಒಂದು ಗಾಳಿದಾಗ ಬೆಳೆದಿನವ್ರ. ಸೊ ಅವ್ರಿಗೆ ಯಾವುದೇ ಒಂದು ರೋಗ ಇಲ್ಲ. ನೀವು ನನ್ಗ ಅನ್ಸೋ ಮಟ್ಟಿಗೆ ನೀವು ನಿಮ್ ಲೈಫ್ನಾಗ ಹಾಸ್ಪಿಟಲ್ಗೆ ಹೋಗಿಲ್ಲೇನೋ ಅನ್ಸ್ಲತ್ತು. ಕಾಲ್ ಯಾಗಾರ ನಡ್ಬರ್ಕ್ ಹಂಗಾರ ಬರ್ಕ. ಓಕೆ ಓಕೆ. ಸೊ ಫ್ರೆಂಡ್ಸ್, ಅವ್ರಿಗೆ ಈಗ ಗೊತ್ತ ನಮ್ ವಡಗಾಂವ್ದಾಗ ಅಂಗಡಿ ಅದ. ಸೊ ಅವ್ರಿಗೆ ಅಂಗಡಿ ಹೋಗೋದ ಲೇಟ್ ಆಗ್ಲತ್ತದ. ಸೊ ಅದೇ ಗಡ್ಬಡ್ದಾಗ ಹಂಗೆ ಇಂಟರ್ವ್ಯೂ ತಗೊಂಡೆ ಅವ್ರದ್ದು. ಸೊ ಅಮ್ಮ ಅಂಗಡಿಗೆ ಹೋಗಿ ಏನೇನ್ ತರದ ಈಗ ಗೊತ್ತಾ? ಯಾವ್ದಾರು ತರಬೇಕು ಸರ್, ಚಿಕನ್ ಮಟನ್. ಇಲ್ಲದ ನೋಡ್ರಿ ಪಾಯಿಂಟ್. ಅವ್ರು ಅಂಗಡಿಗೆ ನಾನ್ ವೆಜ್ ತಿಂತಾರ ಅವರು. ಸೊ ಅಂಗಡಿಗೆ ಅಂದ್ರ ಅಂಗಡಿ ಅಂತಂದ್ರ ಬುಧವಾರ ಅಲ್ಲಿ ಏನಂತಾರ ಸಂತೆ ತುಂಬತದ. ಸೊ ಅಲ್ಲೆಲ್ಲ ತರಕಾರಿ ಆಗ್ಲಿ, ಹಿಂಗೇನೇನ್ ಈಗ ದನಗಳದು ಮಾರೋದು ತಕ್ಮೋದು ಈ ತರನು ನಡೀತಾ ಇರ್ತಾವ. ಸೊ ಅವ್ರಿಗೆ ಅಂಗಡಿಗೆ ಹೋಗಿ, ಇಲ್ಲಿಂದ ಒಂದ್ 5 ಕಿಲೋಮೀಟರ್ ಬರ್ತದೆ ವಡಗಾಂವ್ ದೇಶಮುಖ್ ಅಂತ. ಸೊ ಆ ಅಂಗಡಿದಾಗ ಹೋಗಿ ಅವ್ರು ನಾನ್ ವೆಜ್ ತಗೊಂಡ್ ಬಂದು ಮಾಡ್ತಾರೆ. ಈಗ ಸ್ಪೆಷಲ್ ಅದ ಡೇ ಅದ ಅವ್ರದ್ದು ಇವತ್ತ. ಸೊ ಅಂದ್ರ ನಾನ್ ವೆಜ್ ಚಿಕನ್ ಮಟನ್ ಏನಾರ ತಗೋತೀರಿ, ಮತ್ತ ಅದ್ರ ಸರಿ ಏನ್ರ ಅಡಿಷನಲ್ ಏನ್ರ ಇದ್ರ ರೊಕ್ಕ ಕಾಸಿಲ್ಲ ಇದ್ರು ಹಂಗೆ ತಗೋತಾ ಇದ್ರು. ಅದು ಸೀಕ್ರೆಟ್ ಅದ ಫ್ರೆಂಡ್ಸ್, ಅದು ಏನ್ ಕೇಳಪ್ಲೇ ಇಲ್ಲ. ಸೊ ಅವರು ನಮ್ಮ ವೈಜಪ್ ಅವರು ನೆಕ್ಸ್ಟ್ ಮಂತ್ ಹೊಸ TVS ಗಾಡಿ ತಗೊಳತಾರ. ಸೊ ಅದ್ರ ಮೇಲೆ ಒಂದು ಬೆಸ್ಟ್ ವ್ಲಾಗ್ ಮಾಡರಿ. ಅದ್ರ ಮೇಲೆ ಒಂದು ಫಸ್ಟ್ ರೈಡ್ ನಂಗೆ ಕೊಡ್ಬೇಕು ನೋಡ್ರಿ. ನಿಮ್ ಹೊಸ ಗಾಡಿ ಫಸ್ಟ್ ನಾನೇ ನಡೆಸ್ತೀನಿ. ಓಕೆ. ನೆಕ್ಸ್ಟ್ ಮಂತ್ ಹೊಸ ಗಾಡಿ ತಗೊಂಬರ್ರ. ಸೊ ಅದ್ರ ಸರಿ ನಾವು ಒಂದು ಮಸ್ತ್ ಒಂದು ಶಾರ್ಟ್ ರೈಡ್ ಹೋಗಿ ಬರ್ರಿ. ಆಯ್ತು. ತುಂಬಾ ಧನ್ಯವಾದಗಳು. ನಿಮ್ಮ